ಬಾ ಬಾ ಅಂತ ಹೇಳಿ ವಿಶೇಷ ಚೇತನಿಗೆ ಒಬ್ಬ ಯುವತಿ ಬಲವಂತ ಮಾಡಿದ್ದಾಳೆ. ಕಚ್ಚಿ ಕಚ್ಚಿ ನಿನ್ನ ತಿನ್ಲಾ ಅಂತ ಹೇಳಿ ಕಚ್ಚೆ ಬಿಟ್ಟಿದ್ದಾಳೆ. ಇಲ್ಲಿ ಚುಚ್ಚಿ ಕೂಡ ಬಿಟ್ಟಿದ್ದಾಳೆ. ಚುಚ್ಚಿ ಚುಚ್ಚಿ ಮೈಯೆಲ್ಲ ಗಾಯವನ್ನು ಕೂಡ ಮಾಡಿದ್ದಾಳೆ. ಒಬ್ಬ ವಿಶೇಷ ಚೇತನನಿಗೆ ಬಲವಂತವಾಗಿ ಹಿಂಸೆಯನ್ನು ಕೊಟ್ಟಿರುವಂಥದ್ದು. ಕಚ್ಚಿ ಕಚ್ಚಿ ನಿನ್ನ ತಿನ್ಲಾ ಅಂತ ಹೇಳಿ ಕಚ್ಚಿದ್ದಾಳೆ. ಚುಚ್ಚಿ ಚುಚ್ಚಿ ಮೈಯೆಲ್ಲ ಗಾಯ ಕೂಡ ಮಾಡಿಬಿಟ್ಲು. ಇಂತಹ ಒಂದು ಘಟನೆ ಆಗಿದೆ. ಒಬ್ಬ ವಿಶೇಷ ಚೇತನ ವ್ಯಕ್ತಿಯ ಜೊತೆ ಸೆಕ್ಸ್ಗೆ ಒತ್ತಾಯ ಮಾಡಿದ್ದಾಳೆ ಯುವತಿ. ಸೆಕ್ಸ್ ನೆಪದಲ್ಲಿ ಯುವಕನಿಗೆ ನರಕ ದರ್ಶನವನ್ನು ಮಾಡಿಸಿದ್ದಾಳೆ. ಮಾಡೋದೆಲ್ಲ ಮಾಡಿ ನಗುತ್ತಲೇ ಪೊಲೀಸ್ ಠಾಣೆಗೆ ಹೋಗಿ ನಿಂತ್ಕೊಂಡಿದ್ದಾಳೆ ಈ ಕಿರಾತಕಿ. ಕೇರಳ ಕೊಚ್ಚಿಯಲ್ಲಿ ನಡೆದಂತಹ ಅಮಾನವೀಯ ಘಟನೆ ಇದು. ಒಬ್ಬ ವಿಶೇಷ ಚೇತನ ವ್ಯಕ್ತಿಯ ಮೇಲೆ ಆಗಿರುವಂಥದ್ದು. ಫೆಬ್ರವರಿ 22ರಂದು ಆಗಿತ್ತಿದು. ಪೀಣಂಪಿಲ್ಲಿ ನಗರದ ದಕ್ಷಿಣ ಸೇತುವೆ ಪ್ರದೇಶದಲ್ಲಿ ಆಗಿತ್ತು ಈ ಘಟನೆ. ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಮಾತನಾಡಲು ಬಾರದ, ಕಿವಿ ಕೂಡ ಕೇಳಿಸಿದ ವ್ಯಕ್ತಿಯ ಜೊತೆ ಸಂಪರ್ಕ ಬೆಳೆಸಿರ್ತಾಳೆ. ಅದು ಆನ್ಲೈನ್ನಲ್ಲಿ. ಆರೋಪಿ ಸಪ್ನಾ ಏನಿದ್ದಾರೆ ಅವರು ಆನ್ಲೈನ್ನಲ್ಲಿ ಸ್ನೇಹವನ್ನು ಬೆಳೆಸಿರ್ತಾಳೆ. ಇನ್ಸ್ಟಾಗ್ರಾಮ್ ಚಾಟ್ಗಳ ಮೂಲಕ ವಿಶ್ವಾಸವನ್ನು ಕೂಡ ಗಳಿಸಿರ್ತಾಳೆ ಸಪ್ನಾ. ಸ್ನೇಹ ಬೆಳೆಸಿದ ವ್ಯಕ್ತಿ ಮತ್ತು ಯುವತಿ ಇಬ್ಬರು ಏನಿದ್ದಾರೆ ಒಂದು ಕಡೆ ಸೇರಿರ್ತಾರೆ ಹೋಟೆಲ್ಗೆ ಬಾ ಅಂತ ಹೇಳಿ ಸಪ್ನಾ ಕರೆದಿರ್ತಾಳೆ. ಬಲವಂತವಾಗಿ ಕರೆಸ್ಕೊಂಡಿರ್ತಾಳೆ. ಹೋಟೆಲ್ಗೆ ಕರೆದು ಆತನ ಜೊತೆಗೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿರ್ತಾಳೆ. ವಿಶೇಷ ಚೇತನ ವ್ಯಕ್ತಿಯ ಮೇಲೆ ಕ್ರೂರವಾಗಿ ಹಲ್ಲೆ ಮಾಡಿರ್ತಾರೆ. ಒಂದು ಗ್ಯಾಂಗ್ ಕೂಡ ಇರುತ್ತೆ. ಒಂದು ವ್ಯವಸ್ಥಿತವಾದಂತಹ ಪ್ಲಾನ್ ಆಗಿರುತ್ತೆ ಅಲ್ಲಿ. ಯಾಕಂದರೆ ಈ ರೀತಿಯಾಗಿ ಬಲೆಗೆ ಬೆಳೆಸ್ಕೊಳ್ಳೋದು, ಟಾರ್ಚರ್ ಕೊಡೋದು, ಆಮೇಲೆ ಅವ್ರಿಗೆ ಬ್ಲಾಕ್ ಮೇಲ್ ಮಾಡೋದು, ಅವರ ವಿಡಿಯೋಗಳನ್ನು ಸೆರೆ ಮಾಡಿಕೊಳ್ಳೋದು, ದುಡ್ಡನ್ನು ಕೇಳೋದು, ಈ ರೀತಿಯಾದಂತಹ ದಂಧೆಗಳು ಜಾಸ್ತಿ ಆಗ್ತಾ ಇದೆ. ಅದೇ ರೀತಿಯಾಗಿ ಆಗಿರುವಂಥದ್ದು ಅದು ಕೂಡ ಒಬ್ಬ ವಿಶೇಷ ಚೇತನ ವ್ಯಕ್ತಿಯ ಮೇಲೆ. ಆತನಿಗೆ ದೌರ್ಬಲ್ಯ ಇದೆ ಅನ್ನೋದು ಗೊತ್ತಿದ್ರೂ ಕೂಡ ಆತನಿಗೆ ಕಿವಿ ಕೇಳಿಸಲ್ಲ, ಮಾತು ಬಾರಲ್ಲ. ಆದರೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಸಂಪರ್ಕವನ್ನು ಬೆಳೆಸ್ತಾಳೆ, ಮೆಸೇಜನ್ನು ಮಾಡ್ತಾಳೆ, ಚಾಟ್ ಮಾಡ್ತಾಳೆ. ಅದೇ ಚಾಟ್ ಮೂಲಕ ಇಂತಹ ಹೋಟೆಲ್ಗೆ ಬಾ ಅಂತ ಕರೆದಾಗ ಬಂದಿರ್ತಾನೆ. ಆದರೆ ಇದೆಲ್ಲ ಆಗುತ್ತೆ ಅಂತ ಗೊತ್ತಿರಲ್ವಲ್ಲ ಆತನಿಗೂ ಕೂಡ. ಈತ ಬರೋದಕ್ಕೂ ಮುಂಚೆ ಆ ಹೋಟೆಲ್ ರೂಮ್ನಲ್ಲಿ ಕೆಲವರು ಇರ್ತಾರೆ, ಅಲ್ಲಿ ಬಚ್ಚಿಟ್ಕೊಂಡಿರ್ತಾರೆ. ಒಳಗೆ ಬಂದ ನಂತರ ಏಕಾಏಕಿಯಾಗಿ ಬಂದು ಆತನ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಮನ ಬಂದಂತೆ ಹೊಡೆದಿದ್ದಾರೆ. ಆತನ ಪಕ್ಕೆಲುಬು ಕೂಡ ಮುರಿದಿದೆ. ಬೇರೆ ಬೇರೆ ದೇಹದಲ್ಲಿ ಗಂಭೀರವಾದ ಗಾಯಗಳು ಕೂಡ ಆಗಿದೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ನಿಂತ್ಕೊಂಡಾಗ ಪಶ್ಚಾತ್ತಾಪ ಮನೋಭಾವ ಇರಲೇ ಇಲ್ಲ ಆಕೆಯ ಮುಖದಲ್ಲಿ. ನಗ್ತಾನೆ ನಿಂತ್ಕೊಂಡಿದ್ಲು, ಏನೋ ಒಂದು ಗನಂದಾರಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿ. ಫೆಬ್ರವರಿ 22ರಂದು ಆಗಿರುತ್ತೆ ಈ ಘಟನೆ. ಪೀಣಂಪಲ್ಲಿ ನಗರದಲ್ಲಿ ಆಗಿರುವಂಥದ್ದು. ಸ್ವಲ್ಪ ತಡವಾಗಿಯೇ ಬೆಳಕಿಗೆ ಬಂದಿದೆ ಈ ವಿಚಾರ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾನೆ ಆತ. ಆನ್ಲೈನಲ್ಲಿ ಸ್ನೇಹ ಮಾಡಿಕೊಂಡು ಕರೆದು ಈ ರೀತಿಯಾಗಿ ಚಿತ್ರಹಿಂಸೆ ಕಿರುಕುಳ ನೀವು ಗಮನಿಸ್ತಾ ಇರ್ಬೋದು. ಆತನ ಮೈ ಮೇಲೆ ಯಾವ ರೀತಿಯಾದಂತಹ ಗಾಯಗಳಾಗಿದೆ, ಗುರುತುಗಳಾಗಿದೆ ಅಂತ ಹೇಳಿ. ಇನ್ನು ಈ 4 ಜನ ಏನಿದ್ದಾರೆ ಅವರೇ ಆರೋಪಿಗಳು. ಮುಖ್ಯವಾಗಿ ಅಲ್ಲಿ ನಗ್ತಾ ಇರುವಂಥ ಯುವತಿ ಏನಿದೆ ಸಪ್ನಾ, ಅವರೇ ಬಲೆಗೆ ಬೀಳಿಸ್ಕೊಂಡು ಈ ರೀತಿಯಾಗೆಲ್ಲ ಟ್ರ್ಯಾಪ್ ಮಾಡಿರುವಂಥದ್ದು. ಒಬ್ಬ ವಿಶೇಷ ಚೇತನ ವ್ಯಕ್ತಿಯ ಮೇಲೆ ಈ ರೀತಿ ಕ್ರೌರ್ಯವನ್ನು ಮೆರೆದಿದ್ದಾರೆ. ಆರೋಪಿ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋದಾಗ ನಗ್ತಾನೇ ಇರ್ತಾರೆ, ಏನೂ ಆಗೇ ಇಲ್ಲ ಅಂತ ಹೇಳಿ. ನೋಡಿ ಪಾಪ ಈ ಒಂದು ಘಟನೆಯಲ್ಲಿ ಆತನ ಪಕ್ಕೆಲುಬು ಮುರಿದಿದೆ, ಬೇರೆ ಬೇರೆ ಕಡೆ ಗಾಯ ಕೂಡ ಆಗಿದೆ. ಕದವಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಪ್ರಕರಣ. ಅಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ 5 ಜನ ಆರೋಪಿಗಳನ್ನು ಏನಿರ್ತಾರೆ ಅವರನ್ನು ಹುಡುಕೊಂಡು ಹೋದಾಗ ಅದರಲ್ಲಿ 4 ಜನ ಸಿಕ್ಕಿದ್ದಾರೆ. ಇನ್ನೊಬ್ರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ನಿಜಕ್ಕೂ ಕೂಡ ಈ ರೀತಿಯಾದ ಟ್ರ್ಯಾಪ್ಗಳು ಜಾಸ್ತಿ ಆಗ್ತಾ ಇದೆ. ಕೆಲ ಮಹಿಳೆಯರು ಹಣಕ್ಕಾಗಿಯೇ ಇಂಥದ್ದನ್ನು ಮಾಡ್ತಾರೆ ಮತ್ತು ಇದಕ್ಕೋಸ್ಕರ ಒಂದು ಗ್ಯಾಂಗ್ಗಳನ್ನು ಕೂಡ ಇಟ್ಕೊಂಡಿರ್ತಾರೆ. ಅವರನ್ನು ಟ್ರ್ಯಾಪ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟ್ಯಾಕ್ಟ್ ಮಾಡೋದು, ಅವ್ರು ಹೇಳಿದಂಥ ಒಂದು ಸ್ಥಳಕ್ಕೆ ಕರೆಸ್ಕೊಳ್ಳೋದು, ಆ ನಂತರ ಒಂದು 4-5 ಜನ ಬಂದು ಅವರನ್ನು ಬೆದರಿಸೋದು, ಹೊಡೆಯೋದು, ಬಡಿಯೋದು, ಅವ್ರ ಹತ್ರ ಇದ್ದಂತಹ ಎಲ್ಲ ದುಡ್ಡುಗಳನ್ನು, ಮೊಬೈಲ್ಗಳನ್ನು ಕಸ್ಕೊಂಡು ಹೋಗೋದು, ಈ ಘಟನೆಗಳು ಜಾಸ್ತಿ ಆಗ್ತಾ ಇದೆ. ಇದು ಕೂಡ ಅದೇ ರೀತಿಯಾದಂಥ ಪ್ರಕರಣ. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಏನಂತಂದರೆ, ಎಲ್ಲ ಚೆನ್ನಾಗಿರೋ ವ್ಯಕ್ತಿಯ ಮೇಲೆ ಈ ದೌರ್ಜನ್ಯ ಆಗಿಲ್ಲ. ಒಬ್ಬ ವಿಶೇಷ ಚೇತನ ವ್ಯಕ್ತಿಯ ಮೇಲೆ ಬಲವಂತವಾಗಿ ಈ ರೀತಿಯಾಗಿ ಕ್ರೌರ್ಯವನ್ನು ಮೆರೆದಿದ್ದಾರೆ ಇವರೆಲ್ಲರೂ ಕೂಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.